ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಸಕಲೇಶಪುರದ ಏನೇನು ಜಾಗಗಳು ಇದಾವೆ, ಫೇಮಸ್ ಜಾಗ, ಅಮೇಜಿಂಗ್ ಸಕಲೇಶಪುರ ನಿಮಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಮಂಜರಾಬಾದ್ ಫೋರ್ಟ್, ಮಗ್ಜಳಿ ಫಾಲ್ಸ್, ಬೆಟ್ಟದ ಭೈರವೇಶ್ವರ ಟೆಂಪಲ್, ಬಿಸ್ಲಿ ವ್ಯೂ ಪಾಯಿಂಟ್, ರಿಡ್ಜ್ ಪಾಯಿಂಟ್, ಹೀಗೆ 5 ಪಾಯಿಂಟ್ ಜಾಗಗಳನ್ನ ನೀವು ವಿಶೇಷವಾಗಿ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀರಿ. ಸ್ನೇಹಿತರೆ, ಬನ್ನಿ ಆ ಜಾಗವನ್ನ ನಿಮಗೆ ನಾನು ತೋರಿಸ್ತೀನಿ, ನೋಡೋಣ. ಸ್ನೇಹಿತರೆ, ಇದು ಬೆಂಗಳೂರಿಂದ ಸಕಲೇಶಪುರ 220 ಕಿಲೋಮೀಟರ್, ಅಂದ್ರೆ 4 ಅವರ್ ಜರ್ನಿ ಆಗುತ್ತೆ. ಸ್ನೇಹಿತರೆ, ಬನ್ನಿ ಸಕಲೇಶಪುರನ ಎಕ್ಸ್ಪ್ಲೋರ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ನಮಗೆ ಸಿಗೋದು ಮಂಜರಾಬಾದ್ ಫೋರ್ಟ್. ಇದು ಸಕಲೇಶಪುರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ. ಈ ಜಾಗದಲ್ಲಿ ತುಂಬಾ ಫಿಲಂ ಶೂಟಿಂಗ್ಗಳು ಆಗಿದೆ. ಹಾಗೆ ಇದು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಯುದ್ಧಕ್ಕಾಗಿ ಇಲ್ಲಿ ಮದ್ದು ಗುಂಡುಗಳನ್ನು ಸೇಕರಣೆ ಮಾಡಿಡ್ಲಿಕ್ಕೆ ಉಪಯೋಗಿಸಿದಾಗ ಇದು ಮಂಜರಾಬಾದ್ ಫೋರ್ಟ್. ಇದು ಮಂಜಿನಿಂದ ಕೂಡಿರ್ತಕ್ಕಂಥ ಫೋರ್ಟ್ ಆಗಿರೋದ್ರಿಂದ ಇದಕ್ಕೆ ಮಂಜರಾಬಾದ್ ಫೋರ್ಟ್ ಅಂತ ಹೆಸರು ಬಂದಿದೆ. ಸ್ನೇಹಿತರೆ, ನೆಕ್ಸ್ಟ್ ಎಕ್ಸ್ಪ್ಲೋರ್ ದಿ ಮಗ್ಜಳಿ ಫಾಲ್ಸ್ ಅಂತ ಹೇಳ್ತೀನಿ. ಮಗ್ಜಳಿ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ. ಇದು ಸಕಲೇಶಪುರದಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ವೆರಿ ಎಕ್ಸ್ಪ್ಲೋರಿಂಗ್ ಜಾಗ. ನೀವು ಕೂಡ ಇದು ಮಿಸ್ ಮಾಡಬೇಡಿ. ಅದುವೇ ಈ ಮಗ್ಜಳಿ ಫಾಲ್ಸ್ ಅಂತ ಹೇಳ್ಬೋದು. ಈ ಫಾಲ್ಸ್ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿರುತ್ತೆ, ಅಷ್ಟೇ ರಭಸವಾಗಿರ್ತದೆ. ನೀವು ನೀರಿನ ದಡದಲ್ಲಿ ಹೋಗಬಹುದು. ಹಾಗೆ ಈ ತರ ಒಂದು ಜಾಗವನ್ನ ಎಕ್ಸ್ಪ್ಲೋರ್ ನೀವು ಮಾಡಬಹುದು. ಬನ್ನಿ ನೋಡೋಣ. ಇದು ವೆರಿ ಇಂಟ್ರೆಸ್ಟಿಂಗ್ ಮಗ್ಜಳಿ ಫಾಲ್ಸ್ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದು ಮಗ್ಜಳಿ ಫಾಲ್ಸ್ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದಾದ ಕೂಡಲೇ ನಮಗೆ ಹೋಗಬೇಕಾಗಿರೋದು ಬೆಟ್ಟದ ಭೈರವೇಶ್ವರ ಟೆಂಪಲ್. ನಾವು ಹೋಗ್ತೀವಿ. ಹಾಗೆ ಇದು ಹಾನ್ಬಾಳಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ. ನೀವು ಕೂಡ ಮಗ್ಜಳಿ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಇದಾದ ಕೂಡಲೇ ಮುಂದೆ ನಮಗೆ ಸಿಗೋದು ಬಂದ್ಬಿಟ್ಟು ಬೆಟ್ಟದ ಭೈರವೇಶ್ವರ ಟೆಂಪಲ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಬೆಟ್ಟದ ಭೈರವೇಶ್ವರ ಟೆಂಪಲ್ನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಪಾಂಡವಪುರ ಬೆಟ್ಟದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಶಿವನ ಆಲಯ. ಅದುವೇ ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗೆ ಇದು ನೋಡಲಿಕ್ಕೆ ಸಿಗೋದು ನಮಗೆ ರಮಣೀಯ ದೃಶ್ಯ. ಇಲ್ಲಿ ಕೂಡ ಲವ್ ಮಕ್ಟಲ್ 2 ಫಿಲಮ್ನ ಸಾಂಗ್ನ ಶೂಟ್ ಕೂಡ ಆಗಿದೆ. ಇದು ಸಕಲೇಶಪುರದಿಂದ 36 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್ ಸುತ್ತಲೂ ಬೆಟ್ಟದಿಂದ ಕೂಡಿರ್ತಕ್ಕಂಥ ಒಂದು ಮಧ್ಯೆ ಇರ್ತಕ್ಕಂಥ ಪಾಂಡವಪುರ ಬೆಟ್ಟದಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್ ಸುತ್ತಲೂ ಬೆಟ್ಟ. ಹಾಗೆ ಪಾಂಡವಪುರ ಬೆಟ್ಟದಲ್ಲಿ ಶಿವನ ಆಲಯ ಇರೋದು ಒಂದು ವಿಶೇಷ. ಇದು 700 ವರ್ಷಗಳ ಕಾಲದ ಇತಿಹಾಸ ಇದೆ ಈ ದೇವಸ್ಥಾನಕ್ಕಿದೆ. ಹಾಗೆ ಈ ಸ್ನೇಹಿತರೆ, ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್. ನೀವು ಕೂಡ ಈ
ಸಕಲೇಶಪುರ ವಿಸಿಟ್ ಮಾಡ್ಬೇಕಾದ್ರೆ ದಯವಿಟ್ಟು ಈ ಜಾಗವನ್ನು ಕೂಡ ಮಿಸ್ ಮಾಡಬೇಡಿ. ಅಷ್ಟೇ ಬ್ಯೂಟಿಫುಲ್ ಆಗಿ ಸೀನ್ ಇರತಕ್ಕಂಥ ಒಂದು ದೇವಸ್ಥಾನ ಇದು. ಇಲ್ಲಿ ಯಾವಾಗಲೂ ಮಳೆಗಾಲದಿಂದ ಕೂಡಿರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ. ಕಪ್ಪು ಶಿಲೆಯಲ್ಲಿ ನಿರ್ಮಾಣವಾದ ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್. ಪಾಂಡವರ ಕಾಲದಲ್ಲಿ ಅಜ್ಞಾತವಾಸದಲ್ಲಿ ಈ ದೇವಸ್ಥಾನ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರಂತ ಇಲ್ಲಿ ಒಂದು ಇತಿಹಾಸ ಪ್ರತೀತಿ ಹೇಳುತ್ತೆ. ಬನ್ನಿ, ಇದಾದ ಕೂಡಲೇ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಎಕ್ಸ್ಪ್ಲೋರಿಂಗ್ ಜಾಗ ಕರ್ಕೊಂಡು ಹೋಗ್ತೀನಿ. ಅದುವೇ ಬಿಸ್ಲೆ ವ್ಯೂ ಪಾಯಿಂಟ್ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಬಿಸ್ಲೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ಜಾಗ. ಇದು ಸಕಲೇಶಪುರದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಬಿಸ್ಲೆ ವ್ಯೂ ಪಾಯಿಂಟ್. ನೋಡಿ, ಇದು ನೋಡ್ಲಿಕ್ಕೆ ಸಿಗ್ತಕ್ಕಂಥ ಒಂದು ಕುಮಾರ ಪರ್ವತ, ಹಾಗೆ ಎಲ್ಲ ಪರ್ವತಗಳ ಮಧ್ಯೆ ಇದು ಒಂದು ನೋಡ್ಲಿಕ್ಕೆ ಸಿಗತಕ್ಕ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ಇದು 50 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಸಕಲೇಶಪುರದಿಂದ ಡಿಸ್ಟೆನ್ಸ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಬಿಸ್ಲೆ ವ್ಯೂ ಪಾಯಿಂಟ್ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಫಾಲ್ಸ್ಗಳು ಸಿಕ್ಕಿರೋದು ಒಂದು ನನಗೆ ಅಪರೂಪದ ದೃಶ್ಯ. ಇದನ್ನು ಕೂಡ ನಾನು ಮರೆಯಲಾಗದ ಒಂದು ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ಮಾನ್ಸೂನ್ ರೈಡ್ ಅಂದ್ರೆ ಮಳೆಗಾಲದಲ್ಲಿ ನಾನು ರೈಡ್ ಮಾಡಿದಾಗ ಬಿಸ್ಲೆ ವ್ಯೂ ಪಾಯಿಂಟ್ ಹೋಗ್ಬೇಕಾದ್ರೆ ಸಿಕ್ಕಿರ್ತಕ್ಕಂಥ ಒಂದು ರಮಣೀಯ ಮತ್ತೆ ಅಷ್ಟೇ ಅಮೇಜಿಂಗ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ, ಇದು ಮಲ್ಲಳ್ಳಿ ಫಾಲ್ಸ್ ಇಂದ ಬರ್ತಕ್ಕಂಥ ಒಂದು ವಾಟರ್, ಹಾಗೆ ಮಧ್ಯದ ಬ್ರಿಡ್ಜ್ ಮೇಲೆ ನಾವು ತೆಗೆದಿರತಕ್ಕಂಥ ಸೂಪರ್ ಸೀನಿಕ್ ಅಂತ ವಿಡಿಯೋ ಅಂತ ಹೇಳ್ಬೋದು. ಹಾಗೆ ಇದು ಬಿಸ್ಲೆ ವ್ಯೂ ಪಾಯಿಂಟ್ ಹೋಗ್ಲಿಕ್ಕೆ ಸಿಗ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ಮಧ್ಯದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಡಿಫ್ರೆಂಟ್ ಆದ ಫಾಲ್ಸ್ಗಳು ಅರ್ಧ ಕಿಲೋಮೀಟರ್ ಒಂದೊಂದು ನೋಡ್ಲಿಕ್ಕೆ ಸಿಗುತ್ತೆ. ಅದುವೇ ಇದು ಬಿಸ್ಲೆ ವ್ಯೂ ಪಾಯಿಂಟ್. ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಇದು ಬಿಸ್ಲೆ ವ್ಯೂ ಪಾಯಿಂಟ್ ನ ಒಂದು ರಮಣೀಯ ದೃಶ್ಯ. ಎಲ್ಲ ಮಂಜಿನಿಂದ ಆವೃತವಾಗಿದೆ ಸ್ನೇಹಿತರೆ. ಮಳೆಗಾಲದಲ್ಲಿ ಹೋದ್ರೆ ಇದನ್ನು ಕಣ್ ತುಂಬಿಕೊಳ್ಳಕ್ಕೆ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಸ್ನೇಹಿತರೆ, ನೆಕ್ಸ್ಟ್ ಕೊನೆಯ ಪ್ಲೇಸ್ ಬಂದ್ಬಿಟ್ಟು ಲೆಟ್ಸ್ ಎಕ್ಸ್ಪ್ಲೋರ್ ದಿ ರಿಡ್ಸ್ ಪಾಯಿಂಟ್ ಅಂತ ಹೇಳ್ತೀನಿ. ಈ ರಿಡ್ಸ್ ಪಾಯಿಂಟ್ ಅನ್ನೋದು ಬಂದ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಸಕಲೇಶಪುರ ದಯವಿಟ್ಟು ಇದು ಮಿಸ್ ಮಾಡಬೇಡಿ. ಒಂದೇ ಜಾಗದಲ್ಲಿ ಬೀಳುವ ಮಳೆ ನೀರು 2 ಸಮುದ್ರಗಳನ್ನು ಸೇರುತ್ತೆ. ಒಂದು ಅರೇಬಿಯನ್ ಸಿ, ಇನ್ನೊಂದು ಬೇ ಆಫ್ ಬೆಂಗಾಲ್ ಅಂತ ಹೇಳ್ಬೋದು. ಈ ರಮಣೀಯ ವಿಸ್ಮಯ ಜಾಗ ಬಂದ್ಬಿಟ್ಟು ಮಂಕನಹಳ್ಳಿ ಎಂಬ ಒಂದು ಜಾಗದಲ್ಲಿ ನಮ್ಗೆ ಸಿಗುತ್ತೆ. ಬಿಸ್ಲೆಯಿಂದ ಕೇವಲ 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಸಿಗ್ತಕ್ಕಂಥ ಒಂದು ರಿಡ್ಸ್ ಪಾಯಿಂಟ್. ಬ್ರಿಟಿಷರ ಕಾಲದಲ್ಲಿ ಈ ಜಾಗವನ್ನ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ಬಿದ್ದಿರೋ ನೀರು, ಲೆಫ್ಟ್ ಸೈಡ್ ಬಿದ್ದಿರೋ ನೀರು ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ. ಬೇ ಆಫ್ ಬೆಂಗಾಲ್ ಬಂದ್ಬಿಟ್ಟು ರೈಟ್ ಸೈಡ್ ಬಿದ್ದಿರೋ ನೀರು ಹೋಗುತ್ತೆ. ಹಾಗೆ ಇದು ಎಕ್ಸ್ಪ್ಲೋರಿಂಗ್ ಸಕಲೇಶಪುರ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ನನ್ನ ಟ್ರಾವೆಲ್ ಪಾರ್ಟ್ನರ್. ಇದೆಲ್ಲನ ತೋರ್ಲಿಕ್ಕೆ ಆಗಿದ್ದು ನಾನು ಮತ್ತು ನನ್ನ ಕನಸು. ಇದು ನನ್ನ ಕನಸಿನಿಂದ ಮಾತ್ರ ಸಾಧ್ಯವಾಗಿದ್ದು, ಹಾಗೆ ನಂದು ಮೆಮೊರೇಬಲ್ ಡ್ರೀಮ್ ಡ್ರೈವ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.